ಮತ್ತೆ ವಿನೋದ ವಾರ್ತೆಗೆ ಸ್ವಾಗತ. ಖರ್ಗೆ ಅವರ ಜನ್ಮದಿನದಂದು ಮಂತ್ರಿಮಂಡಲ ವಿಸ್ತರಣೆ ವಿಚಾರವಾಗಿ ಡೆಲ್ಲಿನಲ್ಲಿ ಲಾಬಿ ನಡೀತಾ ಇದೆ ಅಂತ ಸುದ್ದಿ ಬಂದಿದೆ. ನಿನ್ನೆ ಇದರ ಬಗ್ಗೆ ಮಾತಾಡಿದ್ದು. ಇವತ್ತು ಇರೋ ಬರೋ ಶಾಸಕರೆಲ್ಲ ಮಂತ್ರಿಗಿರಿ ಗಿಟ್ಟಿಸ್ಕೊಳ್ಳೋದಕ್ಕೆ ದೆಹಲಿಗೆ ದೌಡಾಯಿಸಿದ್ದಾರೆ. ಈಗ ದೆಹಲಿಗೆ ದೌಡಾಯಿಸಿರೋದಲ್ಲ ದೊಡ್ಡ ವಿಷಯ, ಖರ್ಗೆ ಅವರ ಬರ್ತ್ಡೇನೂ ಅಲ್ಲ. ಇವತ್ತು ಅಲ್ಲಿಗೆ ಹೋದ ಜನರಲ್ಲಿ ನಮ್ಮ CM DK ಶಿವಕುಮಾರ್ ಕೂಡ ಇದ್ರು. ಆದರೆ ಎಲ್ಲಿದ್ರು ಬನ್ನಿ ನೋಡೋಣ. ನೀವೀಗ ನೋಡ್ತಾ ಇರೋದು ದೃಶ್ಯಗಳಲ್ಲಿ ಕಾಕ್ರೋಚ್ ಪಾರ್ಟಿಯವರು ನಡೆಸ್ತಾ ಇರುವಂಥ ಮುಷ್ಕರ. ಈ ಮುಷ್ಕರದಲ್ಲಿ ರಾಹುಲ್ ಗಾಂಧಿ ಅವರು ಪಾಲ್ಗೊಂಡಿದ್ರು. ದೆಹಲಿಗೆ ಹೋದಂಥ DK ಸುಮ್ಮನೆ ಇರ್ತಾರ, ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು. ರಾಮನ ಥರ ರಾಹುಲ್ ಗಾಂಧಿ ನಿಂತಿದ್ರೆ ಹನುಮಂತನ ಥರ DK ಶಿವಕುಮಾರ್ ಅವರು ಕೆಳಗಡೆ ಕೂತಿದ್ರು. ನೀವೀಗ ದೃಶ್ಯಗಳಲ್ಲಿ ಆರಾಮಾಗಿ ನೋಡಬಹುದು. ಬನ್ನಿ ಈ ಕುರಿತು DK ಅವರು ಏನು ಹೇಳ್ತಾರೆ ಅನ್ನೋದನ್ನ ನಾವೀಗ ಕೇಳೋಣ. ನಮಸ್ಕಾರ DK ಅವ್ರಿಗೆ. ಹೇಳಪ್ಪ, ದಿನ ಏನಾದರೂ ಒಂದು ಹಿಡ್ಕೊಂಡು ಬರ್ತಿರಲ್ಲ ನಂದು. ನಿಮ್ದೇನು ಹಿಡ್ಕೊಂಡು ಬಂದಿಲ್ಲ ಸರ್, ನಿಮ್ಮ ಬಗ್ಗೆ ಸುದ್ದಿ ಹೇಳ್ತಾ ಇದೀವಿ ಅಷ್ಟೇ. ಅಂದಹಾಗೆ ಇದ್ದಕ್ಕಿದ್ದಂಗೆ ಡೆಲ್ಲಿನಲ್ಲಿ ನೀವು ಹೋಗಿ ಪ್ರತಿಭಟನೆ ಕೂತ್ಬಿಟ್ರಲ್ಲ, ಈಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಏನು ವಿಷಯನೇ ಇಲ್ವೇ? ನೋಡಪ್ಪ, ಮಂತ್ರಿಮಂಡಲ ವಿಸ್ತರಣೆ ಆಗೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ನವರೇ ಪ್ರತಿಭಟನೆಯಲ್ಲಿ ಇದ್ದಾರೆ ಅಂದಾಗ ನಾವು ಹೋಗಿ ಅಲ್ಲಿ ಬೇರೆ ಲಾಬಿ ಮಾಡೋಕ್ಕಾಗುತ್ತೇನ್ರಿ? ಅದನ್ನ ಮನುಷ್ಯತ್ವ ಅಂತಾರ. ಹೌದೌದು, ಪ್ರತಿಭಟನೆ ಅಂತಂದ್ರೆ ದೇಶದ ಏಳಿಗೆಗೆ ಮುನ್ನುಗ್ಗಿ ಮುಂದಿನ ಸಾಲಿನಲ್ಲಿ ಕೂತ್ಕೊಳ್ಳೋದು. ಕರೆಕ್ಟಾಗಿ ಹೇಳಿದ್ರಿ. ಆಮೇಲೆ ಈಗ ಮಂತ್ರಿಮಂಡಲ ವಿಸ್ತರಣೆ ವಿಚಾರವಾಗಿ ಲಾಬಿ ಮಾಡೋದಕ್ಕೆ ಬೆಂಗಳೂರಿಂದ ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲ ಶಾಸಕರುಗಳು ಬಂದು ಕೂತಿದಾರಂತೆ ಅಲ್ಲಿ. ಮುಂದೇನ್ರಿ, ಮಂತ್ರಿಮಂಡಲದಲ್ಲಿ ಯಾರನ್ನ ತಗೋಬೇಕು ಯಾರನ್ನ ತಗೋಬಾರ್ದು ಈ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ಅದಕ್ಕೆ ಯಾಕೆ ನಾವಿಲ್ಲಿ ಸುಮ್ಮನೆ ಮಾತಾಡಬೇಕು? ಅಲ್ಲ ಸರ್, ಈಗ ಏಕಾಏಕಿ ಹೋಗಿದ್ದ ಉದ್ದೇಶನೇ ಬೇರೆ, ಅಲ್ಲಿ ನಡೀತಾ ಇರೋದೇ ಬೇರೆ. ಇದ್ರ ಬಗ್ಗೆ ಏನಂತೀರಿ? ನೋಡಪ್ಪ, ನೀವೀಗ ಒಂದು ರೋಡಲ್ಲಿ ಹೋಗ್ತಾ ಇದ್ದೀರಾ, ಅಲ್ಲಿ ಶ್ರೀರಾಮನವಮಿ ಪಾನಕ ಮಜ್ಜಿಗೆ ಕೊಡ್ತಾ ಇರ್ತಾರೆ. ಕರೆದು ತಗೊಳ್ಳಿ ಅಂತ ಬಲವಂತ ಮಾಡಿದ್ರೆ ತಗೊಳ್ದೆ ಹಾಗೆ ಬರ್ತೀರೇನ್ರಿ? ಓಹೋ, ಈ ಪ್ರತಿಭಟನೆಯನ್ನ ನೀವು ಶ್ರೀರಾಮನವಮಿಯ ಪಾನಕ ನೀರು ಮಜ್ಜಿಗೆ ಹೋಲಿಸ್ತಾ ಇದ್ದೀರಿ. ಸೊ ಬಲವಂತವಾಗಿ ಎಡ್ಕೊಂಡು ಹೋಗಿ ನಿಮಗೆ ಪಾನಕ ಮಜ್ಜಿಗೆ ಕುಡಿಸಿದ್ರು ಅಂತಾನ? ಯಾರೇ ಇದು? ಅಯ್ಯೋ, ನಾನೇನೋ ಹೇಳಿದ್ರೆ ನೀನೇ ಏನೋ ಹೇಳ್ತೀಯಲ್ಲಪ್ಪ. ನೋಡಯ್ಯ, ನಮಗೆ ಅಲ್ಲಿ ಮಂತ್ರಿಗಳು ಶಾಸಕರು ಕಾಯ್ತಾ ಇದ್ದಾರೆ. ಖರ್ಗೆ ಅವರು ಹುಟ್ಟದಬ್ಬ ಬೇರೆ ಇವತ್ತು. ನಮಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ. ಏನಿದ್ರು ನಾಳೆ ಮಾತಾಡೋಣ. ನೋಡಿದ್ರಲ್ಲ, DK ಶಿವಕುಮಾರ್ ಅವರು ಆ ಪ್ರತಿಭಟನೆಯನ್ನ ಶ್ರೀರಾಮನವಮಿಗೆ ಹೋಲಿಸಿದ್ರು. ಇಲ್ಲಿಗೆ ಇವತ್ತಿನ ವಿನೋದ ವಾರ್ತೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.